ಮೇಲೆ 3 ಪ್ರಕರಣಗಳು ದಾಖಲಾಗಿವೆ ಅಂತ ಜಡ್ಜ್ ಮುಂದೆ ಹೇಳಿದಾಗ ಯಾವ ಸೆಕ್ಷನ್ ಮೇಲೆ ದೂರುಗಳು ದಾಖಲಾಗಿದೆ ಆಕೆಯ ವಿರುದ್ಧ ಪೊಲೀಸ್ ಕೆಲಸಕ್ಕೆ ಅಡ್ಡಿಪಡಿಸಿದಂತಹ ಪ್ರಕರಣ ದಾಖಲಾಗಿದೆ ಅಂತ ತಿಳಿಸ್ತಾರೆ ಎಜೆ. ಮಹಿಳೆಯನ್ನ ಅರೆಸ್ಟ್ ಮಾಡಿದ್ರಾ ಅಂತ ಜಡ್ಜ್ ಈ ಸಂಬಂಧಿತವಾಗಿ ಪ್ರಶ್ನೆಯನ್ನ ಮಾಡ್ತಾರೆ. ಕೋರ್ಟ್ಗೆ ಮಹಿಳೆ ದೂರನ್ನ ಸಲ್ಲಿಸಿದಂತಹ ಎಜಿ ಯಾವೆಲ್ಲ ಕೇಸ್ಗಳಿಗೆ ಸಂಬಂಧಪಟ್ಟ ಹಾಗೆ ಆಕೆ ದೂರನ್ನ ಕೊಟ್ಟಿದ್ದಾರೆ ಅಂತ, ಪೊಲೀಸರ ಮೇಲೆಯೂ ಕೂಡ ಆಕೆ ಕಂಪ್ಲೇಂಟ್ ಇದೆ, ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಆರೋಪದ ಮೇಲೆ ಆಕೆಯ ವಿರುದ್ಧವೂ ಕೂಡ ದೂರು ದಾಖಲಾಗಿದೆ ಅಂತ ಎಜಿ ತಿಳಿಸಿದ್ದಾರೆ. ಈ ಬಗ್ಗೆ ಮತ್ತಷ್ಟು ಮಾಹಿತಿ ಕೊಡ್ತಾರೆ ನಮ್ಮ ಪ್ರತಿನಿಧಿ ನರಸಿಂಹಮೂರ್ತಿ. ಆಕೆ ಕೊಟ್ಟಿರುವಂತಹ ದೂರುಗಳು ಮತ್ತು ಆಕೆಯ ವಿರುದ್ಧವಾಗಿ ದಾಖಲಾಗಿರುವಂತಹ ದೂರುಗಳು, ಇದರ ಬಗ್ಗೆಯೂ ಕೂಡ ಕೋರ್ಟ್ ಗಮನಕ್ಕೆ ತರಲಾಗ್ತಾ ಇದ್ದು, ಏನೆಲ್ಲ ಇದರ ಬಗ್ಗೆ ಪ್ರಶ್ನೆಯನ್ನೇ ಎತ್ತಿದ್ದಾರೆ ಜಡ್ಜ್. ದಿವ್ಯಾ, ಹೈಕೋರ್ಟ್ನ ಜನಪ್ರತಿನಿಧಿಗಳ ಪೀಠದಲ್ಲಿ ನ್ಯಾಯಮೂರ್ತಿ ಕೃಷ್ಣ ದೀಕ್ಷಿತ್ ರವರ ಪೀಠದಲ್ಲಿ ಇದೀಗ ವಾದ ಪ್ರತಿವಾದ ನಡೀತಿದೆ. ಈ ಪ್ರಕರಣ ದೂರುದಾರೆ ಯಾರಿದ್ದಾರೆ, ಅವರು ದೂರುದಾರೆ ಒಂದು ಅಂಶವನ್ನ ಗಮನಕ್ಕೆ ತರ್ತಾರೆ. ಅದಂತ ಹೇಳಿದ್ರೆ ಈಕೆ ಇದುವರೆಗೂ 52 ಕಂಪ್ಲೇಂಟ್ಗಳನ್ನು ನೀಡಿದ್ದಾರೆ. ಆ 52 ಕಂಪ್ಲೇಂಟ್ಗಳಲ್ಲಿ 6 ಕಂಪ್ಲೇಂಟ್ಗಳಾಗಿ ಮಾರ್ಪಟ್ಟಿದ್ದಾವೆ. ಇನ್ನು 54 ಏನಿದೆ ಉಳಿದವು 46 ಪ್ರಕರಣಗಳೇನಿದ್ದಾವೆ ಇವುಗಳನ್ನು ಪಿಟಿಷನ್ಗಳಾಗಿ ಮಾಡಿಕೊಳ್ಳಲಾಗಿದೆ. ಯಾರ್ಯಾರ ಮೇಲೆ ಕಂಪ್ಲೇಂಟನ್ನು ಕೊಡಲಾಗಿದೆ, ಸರ್ಕಾರಿ ಅಧಿಕಾರಿಗಳ ಮೇಲೆ ಕಂಪ್ಲೇಂಟನ್ನು ಕೊಡಲಾಗಿದೆಯಾ ಅನ್ನೋ ನಿಟ್ಟಿನಲ್ಲೂ ಕೂಡ ಕೇಳ್ತಾರೆ. ಹೌದು, ಸರ್ಕಾರಿ ಅಧಿಕಾರಿಗಳು ಪೊಲೀಸರ ಮೇಲೂ ಕೂಡ ಕಂಪ್ಲೇಂಟನ್ನು ಕೊಡಲಾಗಿದೆ ಅನ್ನೋ ಮಾಹಿತಿಯನ್ನ ಎಜಿ ಅಡ್ವೊಕೇಟ್ ಜನರಲ್ ಶಶಿಕಿರಣ್ ಶೆಟ್ಟಿ ಅವರು ಮಾನ್ಯ ನ್ಯಾಯಮೂರ್ತಿಗಳ ಗಮನಕ್ಕೆ ತರ್ತಾರೆ. ಈಕೆಯ ಮೇಲೆ ಯಾವುದಾದ್ರೂ ದೂರುಗಳು ದಾಖಲಾಗಿದೆಯಾ ಅನ್ನೋ ಮಾಹಿತಿಯನ್ನ ಮಾನ್ಯ ನ್ಯಾಯಮೂರ್ತಿಗಳು ಕೇಳಿದಂತಹ ಸಂದರ್ಭದಲ್ಲಿ ಹೌದು, ಈಕೆಯ ಮೇಲೂ ಕೂಡ ಪೊಲೀಸ್ ಕರ್ತವ್ಯಕ್ಕೆ ಅಡ್ಡಿಪಡಿಸಿದಂತಹ ಹಿನ್ನೆಲೆಯಲ್ಲಿ ಈಕೆಯ ಮೇಲೂ ಕೂಡ ದೂರು ದಾಖಲಾಗಿದ್ದಾವೆ. ಆಗ ಈಕೆಯನ್ನ ಬಂಧನ ಮಾಡಲಾಗಿತ್ತ ಅಂತ ನ್ಯಾಯಮೂರ್ತಿಗಳು ಕೇಳ್ತಾರೆ. ಆ ಸಂದರ್ಭದಲ್ಲಿ ಇಲ್ಲ, ಆಕೆಯನ್ನ ಬಂಧನ ಮಾಡಲಾಗಿಲ್ಲ ಅನ್ನೋ ನಿಟ್ಟಲ್ಲಿ ನ್ಯಾಯಮೂರ್ತಿಗಳ ಗಮನಕ್ಕೆ ಅಡ್ವೊಕೇಟ್ ಜನರಲ್ ರವರು ತರ್ತಿದ್ದಾರೆ. ಅಂದ್ರೆ ಈಗ ವಾದ ಪ್ರತಿವಾದ ಆರಂಭವಾಗಿದೆ. ಅದಕ್ಕೂ ಮೊದಲು ಈಕೆಯ ಹಿನ್ನೆಲೆ, ಈಕೆ ಯಾವ ಇಷ್ಟೊಂದು ಕಂಪ್ಲೇಂಟ್ಗಳನ್ನ ಕೊಡೋದಕ್ಕೆ ಹೇಗೆ ಸಾಧ್ಯ ಅನ್ನೋ ಮಟ್ಟಿಗೆ ಒಂದಷ್ಟು ವಾದ ಪ್ರತಿವಾದ ಕೋರ್ಟ್ನಲ್ಲಿ ನಡೀತಿದೆ. ಈಕೆಯ ದೂರು ಕೊಟ್ಟಂತಹ ಹಿನ್ನೆಲೆ, ಈಕೆಯ ಮೇಲೆ ಯಾವುದಾದ್ರೂ ಕ್ರಿಮಿನಲ್ ಅಪರಾಧಗಳಿದೆಯಾ, ಈಕೆಯ ಮೇಲೆ ಯಾವುದಾದ್ರೂ ಕೇಸ್ಗಳು ದಾಖಲಾಗಿತ್ತಾ, ಈ ವಿಚಾರವಾಗಿ ಒಂದಷ್ಟು ವಾದ ಪ್ರತಿವಾದ ಇದೀಗ ಹೈಕೋರ್ಟ್ನಲ್ಲಿ ನಡೀತಿದೆ. ಲೋಕುಮಾರ್, ಭಾಸ್ಕರ್ ರಾವ್ ಇವರ ವಿರುದ್ಧವೂ ಕೂಡ ದೂರುಗಳನ್ನ ಕೊಟ್ಟಿದ್ದಾರೆ ಆ ಮಹಿಳೆ. ಮತ್ತು ಈ ಕೇಸ್ನಲ್ಲಿ ತೆಗೆದುಕೊಂಡಂತಹ ಆಕ್ಷನ್ ಏನು ಅಂತ ಪ್ರಶ್ನಿಸಿದ್ದಾರೆ ಜಡ್ಜ್. ಪೋಕ್ಸೋ ಕೇಸ್ನಲ್ಲಿ ಯಡಿಯೂರಪ್ಪಗೆ ಬಂಧನ ಭೀತಿ, ಕೆಲವೇ ಕ್ಷಣಗಳಲ್ಲಿ ಯಡಿಯೂರಪ್ಪಗೆ ಬೇಲ್, ಭವಿಷ್ಯ ನಿರ್ಧಾರವಾಗುತ್ತೆ. ಹೈಕೋರ್ಟ್ನಲ್ಲಿ ಸದ್ಯ ವಾದ ಪ್ರತಿವಾದ ಕಾವೇರಿದೆ. ವಾದ ಪ್ರತಿವಾದ ಮುಂದುವರೆದಿದೆ. ಬಿಎಸ್ವೈ ಪರ ಸಿವಿ ನಾಗೇಶ್ ಅವರು ಪ್ರಬಲ ವಾದವನ್ನ ಮಂಡನೆ ಮಾಡ್ತಾ ಇದ್ದಾರೆ. ಈ ಹಿಂದೆ ಎಷ್ಟು ದೂರುಗಳನ್ನ ಈಕೆ ದಾಖಲು ಮಾಡಿದ್ದಾರೆ ಅನ್ನೋದನ್ನು ಕೂಡ ಕೋರ್ಟ್ ಗಮನಕ್ಕೆ ತರ್ತಾ ಇದ್ದಾರೆ.